ಹಾಯ್ ಫ್ರೆಂಡ್ಸ್, ಕ್ರಿಸ್ ಕಿಚನ್ಗೆ ಸ್ವಾಗತ. ಇವತ್ತು ಸೋಯಾ ಪಲಾವ್ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟು ಸೋಯಾಬೀನ್ನ ಈ ಥರ ತೊಳೆದು ಸ್ವಲ್ಪ ನೀರಲ್ಲಿ ನೆನೆಸಿಡಬೇಕು. ಅದಕ್ಕೆ ಬೇಕಾಗಿರೋ ಐಟಮ್ಗಳು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ. ಇದೊಂದು ಡಿಫ್ರೆಂಟಾಗಿ ಮಾಡ್ತಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಂಗೆ ಹಾಕೋದು ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ. ಅದಕ್ಕೆ ಬೀನಿಸು, ಸ್ವಲ್ಪ ಕ್ಯಾರೆಟು, ಟೊಮೊಟೊ ಮತ್ತು ಪಲಾವ್ ಎಲೆ, ಚಕ್ಕೆ, ಲವಂಗ, ಒಂದೆರಡು ಮೆಣಸು ಮತ್ತು ನಿಂಬೆಹಣ್ಣು. ಇದಿಷ್ಟು ಸೋಯಾ ಪಲಾವ್ಗೆ ಮಾಡಬೇಕಾಗಿರೋ ಐಟಮ್ಗಳು. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಕುಕ್ಕರಲ್ಲಿ ಮಾಡೋಣ. ಫಸ್ಟು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ನೆಕ್ಸ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಓಮ್ ಕಾಳು ಹಾಕ್ತಿದ್ದೀನಿ. ಓಮ್ ಕಾಳು ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಶುಂಠಿ ಬೆಳ್ಳುಳ್ಳಿನ ಬರೀ ಜಜ್ಕೊಂಡಿರೋದು. ಇದು ಬರೀ ಜಜ್ಜಿ ಹಾಕೋದ್ರಿಂದ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು. ಚಕ್ಕೆ, ಲವಂಗ ಅದನ್ನು ಆಯಿಲಲ್ಲೇ ಹಾಕ್ತಿದ್ದೀನಿ. ಮತ್ತು ಪಲಾವ್ ಎಲೆನೂ ಹಾಕ್ತಿದ್ದೀನಿ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಇದಕ್ಕೆ. ನೆಕ್ಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಅದ್ರ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ರೆಡ್ಗಾಗೋ ಥರ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಟೊಮೊಟೊ ಹಾಕ್ತಾಯಿದ್ದೀನಿ. 2ರಿಂದ 3 ಟೊಮೊಟೊ ಕಟ್ ಮಾಡ್ಕೊಂಡಿರೋದು. ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ, ಏನು ತೊಂದರೆ ಆಗೋಲ್ಲ. ಟೊಮೊಟೊ ಹಾಕಾದ್ಮೇಲೆ ಉಪ್ಪು ಹಾಕೋಣ. ಟೊಮೊಟೊಗೆ ಉಪ್ಪು ಹಾಕಿದ್ರೆ ಟೊಮೊಟೊ ಚೆನ್ನಾಗಿ ನೀರು ಎಲ್ಲ ಚೆನ್ನಾಗಿ ಬೇಯುತ್ತೆ ಅದು. ನೆಕ್ಸ್ಟ್ ಈ ಥರ ಟೊಮೊಟೊ ಇದ್ಬಿಟ್ಕೊಂಡ್ಮೇಲೆ ಮೇನ್ ಸೋಯಾ ಹಾಕೋಣ. ಟೊಮೊಟೊ ಜೊತೆನೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಬೀನ್ಸ್ ಮತ್ತು ಕ್ಯಾರೆಟ್ನ ಹಾಕ್ತಿದ್ದೀವಿ. ತರಕಾರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ತರಕಾರಿ ಹಾಕ್ದೇನೂ ಮಾಡ್ಕೋಬೋದು. ನೆಕ್ಸ್ಟ್ ಅದ್ರ ಜೊತೆಗೇ ಖಾರದ ಪುಡಿ ಹಾಕೋಣ. ಸ್ವಲ್ಪ ಚಿಲ್ಲಿ ಪೌಡ್ರ್, ಇದು ಗರಂ ಮಸಾಲ. ಇದೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ, ಹಂಗೇನೂ ಚೆನ್ನಾಗಿರುತ್ತೆ. ಬಟ್ ನಾವು ರೂಮಲ್ಲಿ ಒಂದು 3-4 ಜನ ಇದ್ದೀವಿ, ಅದಕ್ಕೋಸ್ಕರ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ನಾನು ಪೌಡ್ರುಗಳೆಲ್ಲ ಹಾಕ್ತಿದ್ದೀನಿ. ಹಾಗೆ 1 ಸ್ಪೂನ್ ಧನಿಯಾ ಪೌಡ್ರು. ಇದೆಲ್ಲ ಆಯಿಲಲ್ಲೇ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ಇದನ್ನು ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಅಕ್ಕಿ ಹಾಕ್ತಿದ್ದೀನಿ. ನಾವು 2 ಲೋಟ ಹಾಕ್ತಿದ್ದೀವಿ. 2 ಲೋಟ ಅಕ್ಕಿ ಹಾಕ್ತಿದ್ದೀನಿ. ನೀವು ಅಕ್ಕಿನೂ ಈ ಥರ ಸ್ವಲ್ಪ ಇದು ಮಾಡಿಕೊಂಡ್ರೆ ತಳ ಹಿಡಿಯಲ್ಲ. ನೆಕ್ಸ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ, ನಾನು 4 ಲೋಟ ನೀರು ಹಾಕ್ತೀನಿ 2 ಲೋಟ ಅಕ್ಕಿಗೆ. ನೀವು ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಹಾಕಬೇಕು ಅಷ್ಟು ಹಾಕಿ. ಈ ಥರ 4 ರೈಸ್ ಹಾಕಿ ಅದನ್ನು ಸ್ವಲ್ಪ ತಿರುಗಿ ಫ್ಲೇಮ್ನ ಜಾಸ್ತಿ ಕೊಟ್ಟು ಇಲ್ಲೇ ಒಂದು ಮರಳು ಬರಲಿ. ಅದು ಒಂದು ಮರಳು ಬಂದಮೇಲೆ ಕುಕ್ಕರ್ ಮುಸ್ಕಾಕಿ ಒಂದೇ ವಿಸಿಲ್ ಹೊಡ್ಸಿದ್ರೆ ಸಾಕು, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ನಿಂಬೆಹಣ್ಣು ರಸ ಹಾಕ್ತಿದ್ದೀನಿ. ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಒಂದು ಕೈಲಿ ಮಾಡ್ತಿರೋದ್ರಿಂದ ಆ ಥರ ಇದಕ್ಕೆ ಬಿಟ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದು ಕುಕ್ಕರ್ದು ವಿಸಿಲ್ ಹಾಕೋಣ. ಒಂದು 2 ಕೂಗ್ಸೋಣ, ಸಾಕಾಗುತ್ತೆ. ಈಗಲೇ ಬಾಯ್ಲ್ ಬರ್ತಿದೆ, ಬಾಯ್ಲ್ ಬಂದಮೇಲೆ ವಿಸಿಲ್ ಹಾಕೋಣ. ಕುಕ್ಕರು ಕ್ಯಾಪ್ ಹಾಕಿದ್ದೀನಿ. ಇದೊಂದು 2ರಿಂದ 3 ವಿಸಿಲ್ ಹೊಡಿಲಿ, ಆಮೇಲೆ ಅದು ಹೆಂಗಿರುತ್ತೆ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಕುಕ್ಕರ್ ಹೇಗಾಗಿದೆ ಅಂತ ನೋಡೋಣ. ಈ ಥರ ಆಗಿದೆ. ಇದನ್ನು ಒಂದು ಸರಿ ಮಿಕ್ಸ್ ಮಾಡಬೇಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಜೊತೆಗೆ 2 ಈರುಳ್ಳಿ ಇಟ್ಕೊಂಡು ಸ್ವಲ್ಪ ನನಗೆ ಇಷ್ಟ ಅಂತ ತುಪ್ಪ ಹಾಕ್ಕೊಂಡು ಬ್ಯಾಟಿಂಗ್ ಶುರು ಮಾಡೋದು. ನಮಸ್ಕಾರ ಫ್ರೆಂಡ್ಸ್.